ಬೇರೆ ವಿಚಾರ, ಅದು ನಾನು ಹೇಳ್ತೀನಿ. ಹಾಗಾಗಿ ಈ ಶಾಸಕರು ಇವತ್ತು ಸಾಕಾಗುತ್ತಂತ ಇವತ್ತು ನಾನು ಹೇಳಲ್ಲ, ಮುಂದೇನು ಹೇಳಲ್ಲ. ನನ್ನ ತಲೆಗಿರೋದು 69. ಆದ್ರೆ ನಾನು ಇವರಾದ್ಮೇಲೆ ನಾನು ಮಾತಾಡ್ತೀನಿ. ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನನಗೆ ಯಾರು ರಸ್ತೆ ಅಗಲೀಕರಣ ಕೈ ಹಾಕಿ ಅಂತ ಯಾರು ಹೇಳಿರ್ಲಿಲ್ಲ. ನನ್ನ ರಾಜಕೀಯ ಜೀವನವನ್ನು ನಾಳೆಯಿಂದನೇ ನಾನು ನೋಡಪ್ಪ, ಇದು ಪಟ್ಟಣ ಪಂಚಾಯತ್ ಇದು ಏನ್ರಿ, ನಿಮ್ಗೆ ಏನಾರು ಇದೆಯಾ? ನಾನು ಹೇಳಿರೋದು ಅದನ್ನ ಸುಮ್ಮನೆ ಯಾರ ಮೇಲೆ, ಜಿಲ್ಲಾಧಿಕಾರಿ ಇವ್ರ ಮೇಲೆ ಮಾಡಲ್ಲ. ಯೂನಿಫಾರ್ಮಿಟಾಗ ಮಾಡ್ಕೊಡ್ರಿ, ನೋಡೋಣ ಏನಿದೆ. ಅದೆಲ್ಲ ಮಣ್ಣಿನ ವಾಲು, 1 ಗಂಟೆನಲ್ಲಿ ಎಲ್ಲವನ್ನು ಸಮ ಆಗ್ತದೆ. ನೀವು ಅದ್ರ ಬಗ್ಗೆ ಆತಂಕ ಬೇಡ. ಇವಾಗ ಸಮಯ ಸಿಕ್ಕಿದ್ರೆ ನಾನು ಹೇಳ್ತಾ ಇದ್ದೀನಿ. ನಮಗೆ ಪಕ್ವಾಗಿರ್ತಕ್ಕಂಥ ಮುಖ್ಯಸ್ಥರು ಯಾರು ಸಿಗದೆ ಇರೋಂಥ ಸಂದರ್ಭದಲ್ಲಿ ಅದನ್ನ ದಾರಿ ಬೀದಿಯಾಗಿ ಹೇಳೋಂಥ ಸಂದರ್ಭ ಅಲ್ಲ, ಮಾತಲ್ಲ, ಹೇಳಿಲ್ಲ. ಈಗ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೇನ ನಿಮಗೆ ತೊಂದರೆ ಇದೆಯಾ? ನಿಮ್ಮ ಏನಾದ್ರೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ನಿಮಗೆ ನನಗೆ ಹೆಚ್ಚಿಗೆ ಮಾತು ಬೇಕಾಗಿಲ್ಲ, ಅವರ ಸಹಕಾರ ಐತೋ ಇಲ್ಲ? ಅಲ್ಲ ರೀ, ಸಹಕಾರ ಕೊಡ್ತಾರಿಲ್ಲ ಅವರು? ಸರಿ, ಆಯ್ತು. ನಾಳೆ ನಿಮ್ಗೆ ಇಲ್ಲೇವರೆಗೆ ಯಾವುದೇ ಕಾರಣಕ್ಕೋಸ್ಕರ ಇವರು ಅಲ್ಲಿ ವಿಳಂಬ ಮಾಡಿರೋದು ಸತ್ಯ. ನಾನು ನಿಮ್ಮ ಹಾಗೆ ನಿಮ್ಮ ಹಾಗೆ ನಾನು ಕಾನೂನಿನಲ್ಲಿ ಪರಿಣಿತಿ ಪಡೆದವನಲ್ಲ. ವ್ಯಾವಹಾರಿಕವಾಗಿ ಎಷ್ಟು ಬೇಕು ಕಷ್ಟಪಟ್ಟಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಒಂದು ಸೆಕ್ಷನ್ನನ್ನು ನಾನು ಹಿಡಿದು ಮಾತಾಡುವಷ್ಟು ನನಗೆ ಕಾನೂನಿನ ಅರಿವು ನನಗಿಲ್ಲ. ಆದರೆ ಸಂದರ್ಭ ಬಂದರೆ ಅದನ್ನು ಅಧ್ಯಯನ ಮಾಡಿಕೊಂಡು ತಿಳಿದು ಇಂಥ ಸಂದರ್ಭ ಹೇಳುವಷ್ಟು ಕೆಪಾಸಿಟಿ ನನಗಿದೆ. ಅದಾದಮೇಲೆ ನಿಮಗೆ ಸ್ಪಷ್ಟವಾಗಿ ಇನ್ನು ಮುಂದುವರೆದು ನಾನು ಹೇಳ್ತೀನಿ. ಮಹಾಯೋಜನೆ ಸರ್, ನೀವು ಹೇಳಿದ್ರಿ ಸರ್ಕಾರ ಏನಂತ ಕಳಿಸಿದ್ದಾರೆ ಮಹಾಯೋಜನೆಯಲ್ಲಿ ಅಗಲೀಕರಣ ಅಥವಾ ಅದು ಮಾಡಬೇಕು ಅಂತ ಹೇಳಿದಾಗ ನಾವು ಸರ್ಕಾರದವರು ನಾವೇ ಅದಕ್ಕೆ ಸಹಕರಿಸಲಿಲ್ಲ, ಇದನ್ನ ಕಡಿಮೆ ಮಾಡ್ಕೊಳ್ಳೋಂತ ಇದು ಮಾಡಿದೆ. ಆದ್ರೆ ಅದನ್ನ ಅಷ್ಟೇ ಮಳಿಗೆಗಳನ್ನ ಅಷ್ಟೇ ಮಾಡಿ ಶೆಲ್ಟರ್ ಆಗ್ತಾ ಇದಾರಲ್ಲ, ಅದು ಏನಂತ ತೋರಿಸೋದು? ಆಯ್ತಾ, ಅದು ನಿಮಗೆ ಮಾಹಿತಿ ಇಲ್ಲ. ಆಯ್ತು, ನೆಕ್ಸ್ಟ್ ಎರಡನೇ ಮೊಳಕಾಲ್ಮೂರು ಇವೆಲ್ಲವೂ ಸಹ ಅಲ್ಲ ಸರ್, ನಾವು ವಕೀಲ್ರೆ ನೀವು ಈಗ ಈಗಿನ ಪರಿಸ್ಥಿತಿ ನೀವು ಮಾತಾಡ್ತಿದ್ರು. ಸಾಹೇಬರು ಕೂಡ ಹೇಳಿದ್ರು, ಚಳ್ಳಕೆರೆ ರಸ್ತೆ ಅಗಲೀಕರಣ ಮಾಡಿದಾಗ, ದಾವಣಗೆರೆಯಲ್ಲಿ ರಸ್ತೆ ಅಗಲೀಕರಣ ಮಾಡಿದಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರಲಿಲ್ಲ. ಅದಾದ್ಮೇಲೆ ಡೆಮಾಲಿಷ್ಗಳು ಡ್ರೈವ್ಗಳು ಇಡೀ ದೇಶದಾದ್ಯಂತ ಆದಾಗ ಸುಪ್ರೀಂ ಕೋರ್ಟ್ ಒಂದು ಕೆಲವಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟು ಹೇಳಿ ಸರ್, ಅದನ್ನೇ ಸ್ಪಷ್ಟೀಕರಣ ಹೇಳಿ ಸರ್. ಗೈಡ್ಲೈನ್ಸ್ ಕೊಟ್ಟಾಗ ನಾವು ಗೈಡ್ಲೈನ್ಸ್ ಪ್ರಕಾರನೇ ಫಾಲೋ ಮಾಡ್ತೀವಿ. ಗೈಡ್ಲೈನ್ಸ್ ಅನ್ನೋದು ಏನು ಹೇಳ್ರಿ? ಗೈಡ್ಲೈನ್ಸ್ ನಿಮಗೆ ನಾನೀಗ ಹೇಳೋದಕ್ಕೆ ಅಲ್ಲ ಸರ್. ಆದ್ರೆ ಕೇಳ್ರಿ ಸರ್, ನೀವು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ನಾವು ಮಾಡ್ತಾರೆ, ತಾವು ಮಾಡೋದು ಅದೇ ಕೆಲಸ, ಹೌದಾ? ಹಾಗಾಗಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಇಲ್ಲಿ ಬಹಳ ಚಿಕ್ಕದಿದೆ, ಮಾಡಲೇಬೇಕು. ಹಾಗಾಗಿ ನೀವು ನ್ಯಾಯಾಲಯದ ಸಬಬನ್ನ ದಯಮಾಡಿ ಹೇಳ್ಬೇಡ್ರಿ. ಅದನ್ನ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ತಪ್ಪಾಗದೆ ನ್ಯಾಯಾಲಯದ ಹೆಸರು ಹೇಳ್ಬಿಟ್ರೆ ಯಾಕಂದ್ರೆ ಅಲ್ಲಿ ನೀವು ಅದ್ರ ಬಗ್ಗೆ ಅರ್ಜಿ ಹಾಕ್ಲಿಲ್ಲ ಅಂತಂದ್ರೆ ಅಥವಾ ನಾವು ಅದ್ರ ಬಗ್ಗೆ ಕೇವೇಟ್ ಹಾಕ್ಲಿಲ್ಲ, ನೀವು ತಕರಾರು ಹಾಕ್ಲಿಲ್ಲ, ಹಾಕೋದಕ್ಕಿಂತ ಮೊದಲೇನೆ ಅವರು ಕೋರ್ಟಿಗೆ ಹೋಗಿದ್ರು. ನೀವು ಅದನ್ನ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮೊದಲೇ ಮಾಡ್ಬೇಕಾಗಿತ್ತು. ಅದನ್ನ ಕಾನ್ಫರೆನ್ಸ್ ನೋಟ್ ಮೇಲೆ ಓದ್ಕೊಂಡ್ರಿ ಓಬಳೇಶ್. ಪರಿಹಾರಕ್ಕೆ ಎಲ್ಲರೂ ಅರ್ಹರಲ್ಲ, ಪರಿಹಾರಕ್ಕೆ ಯಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ನಲ್ಲ ಅವತ್ತು ಏನಿದೆ ತೆಗೆದು ನೋಡಿ ಅಲ್ಲಿ. ಸರ್, ಈಗಲಾದ್ರೂ ನೀವು ಕೋರ್ಟ್ ಇಂದ ಯಾರು ಪರಿಹಾರಕ್ಕೆ ಅರ್ಹರು ಯಾರು ಅಲ್ಲ ಸರ್. ಇನ್ನೊಂದು, ಈ ಮಳಿಗೆಗಳು ಸರ್ಕಾರದವೇನೇನು ಡೆಮೊಲಿಷನ್ ಇನ್ನು ಮುಂದೆ ನಾನು ನಿಮ್ ಜೊತೆ ಬಂದು ಕೂರ್ತಾನೆ ಇಲ್ಲಿ. ನಿಮ್ಮ ಒಪಿನಿಯನ್ ಬೇಕು ನಮ್ಗೆ. ಇಷ್ಟು ನಮ್ಮ ಬೇಡಿಕೆಗಳಿಗೆ ಕರೆಕ್ಟ್ ಸೂಪರ್ವೈಸರ್ ಇದು ತಪ್ಪಿದಲ್ಲಿ ಮುಂದೆ ನಾವು ಏನ್ ಹೇಳ್ತೇವೆ ಉಗ್ರ ಹೋರಾಟಕ್ಕೆ ನಾವು ತಯಾರಿ. ಈ ರೀತಿ ಶಾಂತಿ ಹೋರಾಟ ನಮ್ಮ ಜಗಳೂರ್ ಮಧ್ಯೆ ಆಗು ಹೋಗ್ತದೆ. ಅದರಲ್ಲಿರ್ತಕ್ಕಂಥದ್ದು ಮಿಡ್ಲ್ ಆಫ್ ದ ರೋಡ್, ರಸ್ತೆಯ ಮಧ್ಯಭಾಗದಿಂದ ಒಂದು ಭಾಗಕ್ಕೆ 21 ಮೀಟರ್ ಆರ್ 69 ಅಡಿ, ಇದು ಮಹಾಯೋಜನೆಯಲ್ಲಿರ್ತಕ್ಕಂಥದ್ದು. ಅದನ್ನು ನಾವು ಅಲ್ಲಿ ಕೋರ್ಟ್ನಾಗ ಇದ್ರೂ ಸಹ 69 ಅಡಿ ಎಲ್ಲಿ ಬರುತ್ತದೆ ಅನ್ನೋಂಥ ಕಾರಣಕ್ಕೋಸ್ಕರ ನಮ್ಮದಿರ್ಬೋದು ಅಥವಾ ಖಾಸಗಿ ಅವ್ರದ್ದಿರ್ಬೋದು, ಖಾಸಗಿ ಮಾಲೀಕತ್ವ ಇರ್ಬೋದು,
ಅವ್ರದನ್ನ ನಾವು ಮಾರ್ಕ್ ಮಾಡಿರೋದು ಸತ್ಯ. ಅದನ್ನ ಮಾರ್ಕ್ ಮಾಡಿಕೊಂಡು ನಾವು ಸಂಬಂಧಪಟ್ಟ ಇಲಾಖೆಯವರ ಪರ್ಮಿಷನ್ ತಗೊಂಡು ಹೊಡೆಯುವಂತ ಕಾಲಘಟ್ಟಕ್ಕೆ 64 ಜನ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ ಮೆಟ್ಲಿರ್ತಾರೆ. ಅದಾದ ಮೇಲೆ ಅಲ್ಲೇ ಅದು ಸ್ಟಾಪ್ ಆಗ್ತದೆ. 69 ಮಾರ್ಕ್ ಮಾಡಿ ಆದ್ಮೇಲೆ 69 ಹೊಡಿಬೇಕಂತಲೇ ಮಾಡಿರೋದು ಅದನ್ನ. ಆದರೆ ಕೊಟ್ಟಿಲ್ಲ, ಯಾವುದು ಹೈಕೋರ್ಟ್ ಮೆಟ್ಲಲ್ಲಿ ಇರೋದ್ರಿಂದ ಮತ್ತೆ ನಾವು ಸುಮಾರು ದಿನಗಳ ಕಾಲ ಅವರು ನಾವುಗಳು ಚರ್ಚೆ ಮಾಡಿ ಒಂದು ದಿನ ಎಲ್ಲರೂ ಹೋಗಿ ಎದ್ದು ಅವ್ರನ್ನ ಭೇಟಿ ಮಾಡ್ತೀವಿ. ಸುಮಾರು 1 ಗಂಟೆಗಳ ಕಾಲ ಅವರು ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ನಿಮ್ಮಗಳ ಹಾಗೆ ನಾನು ಅವ್ರ ಹತ್ರ ಕೇಳಿದೆ, ಸ್ವಾಮಿ ಒಂದು ಹೋಬಳಿ ಲೆವೆಲ್ಗೆ ಹೊಡೆದಿದ್ದಾರೆ, ತಾಲೂಕಿನಲ್ಲಿ ಹೊಡೆದಿದ್ದಾರೆ, ಜಿಲ್ಲೆನಲ್ಲಿ ಹೊಡೆದಿದ್ದಾರೆ, ನಮ್ದೇನಾಗಿದೆ ಮತ್ತು ನಾವ್ಯಾಕೆ ಹೊಡಿಬಾರ್ದು ಅಂದಾಗ ಅವರೊಂದು ಮಾತಂದ್ರು. ಏನು ಹೇಳಿದ್ರು ಗೊತ್ತಾ? ಬೇರೆಯವರು ಕೊಲೆ ಮಾಡ್ತಾರಂತೇಳಿ ನೀನು ಮಾಡ್ತೀನಪ್ಪ ಅಂದ್ರು. ಅಲ್ಲಿ ನನಗೆ ಗೊತ್ತಾಯ್ತು, ಒಂದು ಕಾನೂನು ಇಲ್ಲಿ ಇದೆ, ಕಾನೂನನ್ನು ನಾವು ಯಾರು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ. ಅದಾದ್ಮೇಲೆ ಇನ್ನು ಮುಂದೆ ಏನೇನು ಆಗಬೇಕು ಅಂತೇಳಿ ಅಲ್ಲಿಯ ಮಾಲೀಕರಿಗೆ ಯಾರಿಗೂ ತಡೆ ಹಿಡಿಯೋ ಹಕ್ಕಿಲ್ಲ. ಆದರೆ ಅವರದಾಗಿದ್ದರೆ SR ವ್ಯಾಲ್ಯೂ ಇಂತಿಷ್ಟಂತ ಏನಿರ್ತದಲ್ಲ, ನಮ್ಮ ಜಗಳೂರಿನಲ್ಲಿ ಯಾರು ಸಬರಿಸ್ತಿದ್ದಾರೆ ಇಲ್ಲಿ ಜಗಳೂರಿನಲ್ಲಿ ಆಯಾ ಭಾಗಕ್ಕೆ ಏನೇನು ಬರ್ತದೋ ಅದನ್ನ ಪರಿಹಾರವನ್ನ ಕೊಟ್ಟು 1:3, 1:4 ಎಷ್ಟಿದೆ ನನಗೆ ಗೊತ್ತಿಲ್ಲ, ಅದನ್ನ ಕೊಟ್ಟು ತೆರವುಗೊಳಿಸ್ಕೋಬೇಕು. ಅವ್ರಿಗೆ ತಡೆ ಹಿಡಿಯಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಹಾಗಾಗಿ ಅದು ಒಂದು ಇಲ್ಲ ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಹಣ ಇಲ್ಲ. ನಾನು ರಸ್ತೆ ಮಾಡೋದಕ್ಕೆ ನಾನು ಕಾಡಿಬೇಡಿ ಸಚಿವರ ಮನೆ ಮುಂದೆ ನಿಂತು 20 ಕೋಟಿ ತಂದಿದ್ದೀನಿ ಸ್ವಾಮಿ. ಹಿಂದೆಂದು ನಡೆದ ರೀತಿಯಲ್ಲಿ CC ರಸ್ತೆಗೋಸ್ಕರ ಅದು ಟೈಮ್ ಬಾಂಡ್ ಅಮೌಂಟು ಇಂತಿಷ್ಟು ದಿನದಲ್ಲಿ ಮಾಡಬೇಕು ಅಂತ ಇದೆ. ಯಾಕೆ ವಿಳಂಬ ಆಯಿತು ಅಂತ ಹೇಳಿದ್ರೆ, ಯೂನಿಫಾರ್ಮಿಟಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ರಸ್ತೆನ ಮತ್ತು ಪಕ್ಕದ ಬಾಕ್ಸ್ ಚರಂಡಿಯನ್ನ. ಹಾಗಾಗಿ ಇವತ್ತು ನಾಳೆ ಅವ್ರನ್ನ ಕಾದು ನೋಡಂತ ತಂತ್ರ ಮಾಡೋಂಥ ಸಂದರ್ಭದಲ್ಲಿ ವರ್ತಕರ ಒಂದು ಸಂಘ ನಮ್ಮ ಹತ್ರ ಬರ್ತದೆ. ಅದಕ್ಕೂ ಅವರು ಅವರು ಹೇಳಿದ್ರು, ಜಿಲ್ಲಾಧಿಕಾರಿಗಳು, ಅಧಿಕಾರಿ ವರ್ಗದವರು ಮತ್ತು ಶಾಸಕರು, ವರ್ತಕರು ಎಲ್ಲರೂ ಸೇರಿ ಕೂತ್ಕೊಂಡು ಅವ್ರೇನಾದರೂ ನೀವು ಅವ್ರ ಅಮಿಕಬಲ್ಲಾಗಿ ಮಾತಾಡಿದರೆ ಅದಕ್ಕೂ ಒಂದು ಪರಿಹಾರ ಇದೆ. ನೀವು ಅವ್ರು ಕೂತ್ಕೊಂಡು ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಓಡಾಟದ ಸಂಚಾರದ ಮೇಲೆ ನೀವು ತೀರ್ಮಾನ ಕೈಗೊಳ್ಬೋದು ಅಂತ. ಈಗ ನಮ್ಮಲ್ಲಿ ಅವ್ರಿಗೆ ಕೂಡ ಹಣ ಇಲ್ಲ. ಆದರೆ ಒಂದು ಹೇಳ್ತೀನಿ, ಕಟ್ಟಿಟ್ಟ ಬುತ್ತಿ, ನನ್ನ ಅವಧಿ ಮುಗಿಯೋದ್ರೊಳಗೆ ಅವ್ರಿಗೆ ಪರಿಹಾರ ಕೊಟ್ಟು 69 ಹೊಡಿತೀನಿ ಸ್ವಾಮಿ. ಅಲ್ಲಿವರೆಗೆ ನಾನು ಯಾಕೆ ಅವ್ರು ಹುಡುಗಾಟ ಅಂತ ತಿಳ್ಕೊಂಡಿದ್ದಾರೆ. 69 ಕೊಟ್ಟೆ ಹೊಡಿತೀನಿ. ಈಗಾಗಲೇ ಆಲ್ರೆಡಿ ನಾನು PWD ಸಚಿವರ ಹತ್ರ ಮಾತಾಡಿದ್ದೀನಿ. ಅದನ್ನ ಎಲ್ಲ ಕಡೆ ಎಲ್ಲರ ಹತ್ರ ನಾನು ಬಹಿರಂಗ ಪಡಿಸೋದಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ. ಪಿಕ್ಚರ್ ಅಭಿ ಬಾಕಿ ಹೈ ಹಿಂದಿ ಬರ್ತದ.